ಯಾರಾದ್ರೂ ಪ್ರೆಗ್ನೆಂಟ್ ಆಗೋಗಿದ್ದೀರಾ? ಈ ಟೈಮ್ ಅಲ್ಲಿ ಯಾವ ಎಕ್ಸರ್ಸೈಸಸ್ ಮಾಡ್ಬೇಕು ಅನ್ನೋದು ಒಂದು ತುಂಬಾ ದೊಡ್ಡ ಕ್ವೆಶ್ಚನ್. ಇದನ್ನ ನಾವು 4 ಸೆಗ್ಮೆಂಟ್ಸ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್ ಮತ್ತೆ ಪೋಸ್ಟ್ ಡೆಲಿವರಿ ಅಂತ. ಸೊ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ವಿಮೆನ್ ಆರ್ ವೆರಿ ಎಕ್ಸಾಸ್ಟೆಡ್, ಅಂದ್ರೆ ಅವ್ರಿಗೆ ತುಂಬಾ ಸುಸ್ತಾಗ್ತಾ ಇರುತ್ತೆ, ನಾಸಿಯಾ, ವಾಮಿಟಿಂಗ್ ಇರುತ್ತೆ, ಏನು ತಿನ್ಲಿಕ್ಕೆ ಮನ್ಸಾಗಲ್ಲ, ತುಂಬಾ ಲೋ ಎನರ್ಜಿ ಲೆವೆಲ್ಸ್ ಇರುತ್ತೆ. ಈ ಟೈಮ್ ಅಲ್ಲಿ ನೀವು ಬಾಡಿನ ತುಂಬಾ ಪುಷ್ ಮಾಡಬಾರ್ದು. ಸೊ ಯಾವ ತರ ಎಕ್ಸರ್ಸೈಸಸ್ ಅಂದ್ರೆ ಲೈಟ್ ಸ್ಟ್ರೆಚಸ್ ಇರ್ಬೋದು, ನೆಕ್ ರೊಟೇಷನ್ಸ್ ಇರ್ಬೋದು, ಐ ಕಾಮ್ನೆಸ್ ಎಕ್ಸರ್ಸೈಸಸ್, ಇಲ್ಲ ನಿಮ್ಗೆ ಸಿಂಪಲ್ ವಾಕಿಂಗ್ ಅಂಡ್ ಪ್ರಾಣಾಯಾಮ, ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸಸ್. ಇದು ಮಾಡೋದ್ರಿಂದ ನಿಮ್ಗೆ ಆ ನಾಸಿಯಾ, ವಾಮಿಟಿಂಗ್ ಮತ್ತೆ ವೀಕ್ನೆಸ್ ಮತ್ತೆ ನಿದ್ದೆ ಚೆನ್ನಾಗಿ ಬರೋದು ಇದೆಲ್ಲ ಇಂಪ್ರೂವ್ ಆಗುತ್ತೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ. ಸೆಕೆಂಡ್ ಟ್ರೈಮಿಸ್ಟರ್ ಇಸ್ ದ ಬೆಸ್ಟ್ ಫೇಸ್ ಇನ್ ದ ಗೋಲ್ಡನ್ ಫೇಸ್ ಆಫ್ ಪ್ರೆಗ್ನೆನ್ಸಿ ಅಂತಾರೆ. ಈ ಟೈಮ್ ಅಲ್ಲಿ ನಿಮ್ ಬಾಡಿ ತುಂಬಾ ಚೆನ್ನಾಗಿ ರಿಲ್ಯಾಕ್ಸ್ಡ್ ಆಗಿರುತ್ತೆ ಮತ್ತೆ ನಿಮ್ ಎನರ್ಜಿ ಲೆವೆಲ್ಸ್ ಪೀಕ್ ಅಲ್ಲಿ ಇರುತ್ತೆ. ಈ ಟೈಮ್ ಅಲ್ಲಿ ನೀವು ಎಲ್ಲಾ ಎಕ್ಸರ್ಸೈಸಸ್ ನ ಮತ್ತೆ ಪಿಕಪ್ ಮಾಡ್ಕೋಬಹುದು. ಸೊ ಸ್ಟಾರ್ಟ್ ವಿತ್ ಎಕ್ಸರ್ಸೈಸಸ್ ಅಂಡ್ ಬ್ರೆತ್ ವರ್ಕ್, ಪ್ರಾಣಾಯಾಮ. ಮತ್ತೆ ನೀವು ಎನರ್ಜಿ ಇಂಪ್ರೂವ್ ಆಗ್ತಾ ಇದ್ದಂಗೆನೆ ಮಸಲ್ ಎಕ್ಸರ್ಸೈಸಸ್, ಅಂದ್ರೆ ನೀವು ಸ್ಲೈಟ್ ಡಂಬಲ್ಸ್ ತಗೊಂಡು ಅಪ್ಪರ್ ಆರ್ಮ್ ಎಕ್ಸರ್ಸೈಸಸ್ ಮಾಡ್ಕೋಬಹುದು, ಸ್ಕ್ವಾಟ್ಸ್ ಮಾಡ್ಕೋಬಹುದು, ಆಮೇಲೆ ಫ್ಲೋರ್ ಎಕ್ಸರ್ಸೈಸಸ್ ಮಾಡಬಹುದು ಲೈಕ್ ಬಟರ್ಫ್ಲೈ ಪೋಸ್ಚರ್, ಕ್ಯಾಟ್ ಕೋ ಪೋಸ್ಚರ್ ಅಂಡ್ ಸೈಡ್ ಸ್ಟ್ರೆಚಸ್, ಫ್ರಂಟ್ ಸ್ಟ್ರೆಚಸ್, ಬೆಂಡ್ಸ್ ಇದೆಲ್ಲಾನು ಮಾಡಬಹುದು. ಮತ್ತೆ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಮಗು ತುಂಬಾ ದೊಡ್ಡದಾಗ್ತಾ ಇರುವಾಗ ನಿಮ್ಗೆ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಸೊ ಈ ಟೈಮ್ ಅಲ್ಲಿ ಮತ್ತೆ ನೀವು ಸ್ಟ್ರೆಂತ್ ಫೋಕಸಿಂಗ್ ಎಕ್ಸರ್ಸೈಸಸ್ ಸ್ಟಾರ್ಟ್ ಮಾಡ್ಕೋಬಹುದು, ಡಂಬಲ್ ಎಕ್ಸರ್ಸೈಸಸ್, ಅಪ್ಪರ್ ಆರ್ಮ್ ಎಕ್ಸರ್ಸೈಸಸ್, ಸ್ಕ್ವಾಟ್ಸ್ ವೆರಿ ಇಂಪಾರ್ಟೆಂಟ್, ಆಮೇಲೆ ಫ್ಲೋರ್ ಎಕ್ಸರ್ಸೈಸಸ್. ಇದು ಮಾಡೋದ್ರಿಂದ ನಿಮ್ಗೆ ಪೆಲ್ವಿಕ್ ಮಸಲ್ಸ್ ತುಂಬಾ ರಿಲ್ಯಾಕ್ಸ್ ಆಗಿ ನಿಮ್ಗೆ ಈಸಿ ನಾರ್ಮಲ್ ಡೆಲಿವರಿ ಮತ್ತೆ ಈಸಿ ಲೇಬರ್ ಪೇನ್ಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ.